ವೆಲ್, ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ವಾರ್ ಬಗ್ಗೆ ಯಾಕೆ ಮಾಹಿತಿಯನ್ನ ನೀಡ್ತಾ ಇಲ್ಲ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಬಂತು. ಟು ಬಿ ಹಾನೆಸ್ಟ್, ಇವತ್ತು ನಮ್ಮ ದೇಶದ ಸೆಕ್ಯೂರಿಟಿಯ ಬಗ್ಗೆ, ನಮ್ಮ ದೇಶದ ಆರ್ಮಿಯ ಬಗ್ಗೆ, ನಮ್ಮ ದೇಶದ ಮಿಸೈಲ್ಗಳ ಬಗ್ಗೆ, ಯುದ್ಧ ವಿಮಾನಗಳ ಬಗ್ಗೆ, ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರ ಪಡೆಗಳ ವೀರತ್ವದ ಬಗ್ಗೆ ವಿಡಿಯೋ ಮಾಡೋದು ಕಷ್ಟದ ಕೆಲಸ ಏನಲ್ಲ. ಆದರೆ ಇಲ್ಲಿ ಬಹಳಷ್ಟು ವಿಚಾರಗಳನ್ನು ನಮ್ಮದೇ ಜನರು ಮರೆತು ಪಬ್ಲಿಕ್ ಡೊಮೇನ್ಗಳಲ್ಲಿ ಸಿಕ್ಕ ಹಾಗೆ ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿರುವಂತಹ ಪ್ರಧಾನಿಗಳು ನಡೆಸುವ ಸಭೆಯ ಮುಖ್ಯ ಅಂಶಗಳನ್ನು ಬಿತ್ತರಿಸೋದು ಅಲ್ಪಜ್ಞಾನದ ಪರಮಾವಧಿ ಅಂತ ಕರಿಬೋದು. ಹೌದು, ದೇಶವನ್ನು ಪ್ರಶಂಸಿಸುವಂತಹ ನಿಟ್ಟಿನಲ್ಲಿ ವಿಡಿಯೋಗಳನ್ನೇನೋ ಮಾಡ್ಬೋದು, ಆದರೆ ಜನಗಳಿಗೆ ತೋರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದು ಎಲ್ಲಿಯವರೆಗೆ ಸರಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಮ್ಮ ದೇಶದ ಸೆಕ್ಯೂರಿಟಿಯ ಬಗ್ಗೆ ಮತ್ತು ನಮ್ಮ ಆರ್ಮಿಯ ಪ್ರತಿಯೊಂದು ಮೂವ್ಮೆಂಟನ್ನು ಪಬ್ಲಿಕ್ ಆಗಿ ತೋರಿಸೋದು ನಮ್ಮ ದೇಶದ ಭದ್ರತೆಗೆ ಮಾಡ್ತಾ ಇರುವಂತಹ ಕಳಂಕ ಮತ್ತು ಮೋಸ. ಎಸ್, ಬಹಳಷ್ಟು ಕಡೆ ಅವರ ಸ್ವಂತಿಕೆಗೋ ಅಥವಾ ದೇಶದ ಬಗೆಗಿನ ಅಪಾರ ಪ್ರೇಮದಿಂದಲೋ ಗೊತ್ತಿಲ್ಲ, ನಮ್ಮಲ್ಲಿರುವಂತಹ ಪ್ರತಿಯೊಂದು ಮಿಸೈಲ್ಗಳಿಂದ ಹಿಡಿದು ಫೈಟರ್ ಜೆಟ್ಗಳ ಇಂಚಿಂಚು ಮಾಹಿತಿಯನ್ನ ಲಕ್ಷಾನುಗಟ್ಟಲೆ ಜನ ನೋಡುವಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕೋದು ಬಹುಶಃ ತಪ್ಪು. ಇದನ್ನೇ ನಮ್ಮ ಸೇನೆಯು ಕೂಡ ಜನರ ಬಳಿ ಕೇಳಿಕೊಂಡಿತ್ತು. ಆದರೆ ಅದನ್ನು ನಮ್ಮ ಮಾಧ್ಯಮಗಳು ಮರೆತು ಸಿಕ್ಕಿದೆ ಚಾನ್ಸ್ ಅನ್ನೋ ಹಾಗೆ ಎಲ್ಲ ಕಡೆ ಹರಿಯ ಬಿಡ್ತಾ ಇರೋದು ತಪ್ಪು. ಈ ಸಮಯದಲ್ಲಿ ನಮ್ಮ ದೇಶಕ್ಕೆ ಏನಾದರೂ ಮಾಡ್ಬೋದು, ನಮ್ಮ ದೇಶದ ಭದ್ರತೆಗೆ ಏನಾದರೂ ಮಾಡ್ಬೋದು ಅಂದರೆ ದೊಡ್ಡ ಕೆಲಸ ನಮ್ಮ ದೇಶದ ಭದ್ರತಾ ಪಡೆಯ ಮಾಹಿತಿಯನ್ನು ಸೋರಿಕೆ ಮಾಡದೇ ಇರೋದು. ಹೌದು, ಗಡಿ ಪ್ರದೇಶದಲ್ಲಿ ಏನೇನು ನಡೆಯುತ್ತಾ ಇದೆ ಅನ್ನೋದನ್ನು ಜನರಿಗೆ ತಲುಪಿಸುವುದು ಮುಖ್ಯನೇ. ಆದರೆ ನಮ್ಮ ದೇಶದ ಉನ್ನತ ಮೂಲಗಳ ಮಾಹಿತಿಯನ್ನು ಈ ರೀತಿ ನ್ಯೂಸ್ ಚಾನೆಲ್ಗಳಲ್ಲಿ ಹಾಕ್ಕೊಂಡು ಮೆರೆದಾಡೋದು ಎಷ್ಟು ಸರಿ? ಬಹಳಷ್ಟು ನ್ಯೂಸ್ ಚಾನೆಲ್ಗಳು ದೇಶದ ಬಜೆಟನ್ನು ಮಂಡನೆ ಮಾಡಿದ ರೀತಿಯಲ್ಲಿ ತುಂಬ ಸೆನ್ಸಿಟಿವ್ ವಿಚಾರಗಳನ್ನು ಪಬ್ಲಿಕ್ನಲ್ಲಿ ಹಾಕಿಬಿಡ್ತಾ ಇದ್ದಾರೆ. ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಲೇಬೇಕು. ಇತ್ತೀಚೆಗೆ ಮಂಗಳೂರಿನ ಬೆಳ್ತಂಗಡಿಯ ಸಮೀಪದ ಒಬ್ಬಳು ಹುಡುಗಿ ಪಾಕಿಸ್ತಾನದ ಬಗ್ಗೆ ಬಹಳಷ್ಟು ಕರುಣೆಯನ್ನು ತೋರಿಸಿ ಒಂದು ಬರಹವನ್ನು ಬರೆಯುತ್ತಾಳೆ. ಹಾಗಾದರೆ ಯೋಚನೆಯನ್ನು ಮಾಡಿ, ಕೇವಲ ನಮ್ಮ ವೈರಿಗಳು ದೇಶದ ಹೊರಗೆ ಮಾತ್ರ ಇಲ್ಲ, ಒಳಗೂ ಕೂಡ ಇದ್ದಾರೆ. ಹೀಗಾಗಿ ನಮ್ಮ ಪಡೆಗಳ ಗೌಪ್ಯತೆಯನ್ನು ಕಾಪಾಡೋದರಲ್ಲಿ ನಾವುಗಳು ಸೋಲ್ತಾ ಇದ್ದೇವೆ. ಕೇವಲ ಗಡಿ ಪ್ರದೇಶದಲ್ಲಿ ಮಾತ್ರ ಅಲ್ಲ, ನಿಮ್ಮ ಊರಿನಲ್ಲೂ ಕೂಡ ನಮ್ಮ ಸೈನಿಕರ ಕಾರ್ಯಾಚರಣೆ ಆರಂಭ ಆಗುತ್ತೆ. ಈ ಸಮಯದಲ್ಲಿ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅಂದ್ಕೊಂಡು ಅದನ್ನು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗಳಲ್ಲೋ ಅಥವಾ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಳ್ಳುವಂತಹ ಕೆಟ್ಟ ಚಾಳಿಯನ್ನು ಹಿಂದೆ ಬಿಟ್ಟು ಬಿಡಿ. ಯಾಕಂದರೆ ಸುಮ್ಮನೆ ಈ ರೀತಿಯಾಗಿ ನಮ್ಮ ದೇಶದ ಭದ್ರತೆಯ ಗೌಪ್ಯತೆಯನ್ನು ಹಾಳು ಮಾಡೋದು ಸರಿಯಲ್ಲ. ನ್ಯೂಸ್ ಚಾನಲ್ ಅವರ ಹಣೆ ಬರಹಕ್ಕೆ ನಮ್ಮದೇ ದೇಶದ ಮಾಜಿ ಸೈನಿಕರನ್ನು ಕರೆಸಿ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಶಸ್ತ್ರಾಸ್ತ್ರಗಳ ಮಾಹಿತಿಯನ್ನು ಪಬ್ಲಿಕ್ನಲ್ಲಿ ಬಿಟ್ಟು ಕೊಡುವಂತಹ ಮನಸ್ಥಿತಿ ಬೇಡ. ಯಾಕಂದರೆ ಇದೆಲ್ಲ ಒಂದು ಕಡೆ ನಮಗೆ ದೊಡ್ಡ ಪೆಟ್ಟನ್ನೇ ಕೊಡುತ್ತೆ. ನೀವೇನಾದರೂ ಗಮನಿಸಿದ್ದೀರಾ? ಚೈನಾ, ಅಮೆರಿಕ, ಇಸ್ರೇಲ್ನಂತಹ ರಾಷ್ಟ್ರಗಳ ಮಾಧ್ಯಮಗಳು ತಮ್ಮ ರಾಷ್ಟ್ರದ ಭದ್ರತೆಯ ವಿಚಾರಗಳನ್ನು ಹೀಗೆ ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋದನ್ನು ಸಾಧ್ಯ ಇಲ್ಲ. ಯಾಕಂದರೆ ಆ ದೇಶದ ಕಾನೂನು ಆಗಿದೆ ಮತ್ತು ಅವರೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರ ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ನಾವುಗಳು ಸೋಲ್ತಾ ಇದ್ದೇವೆ. ಹೌದು, ದೇಶದಲ್ಲಿ ಏನು ನಡೆದಿದೆ ಅನ್ನೋದನ್ನು ನಾವುಗಳು ತಿಳಿಬೇಕು. ನಿನ್ನೆ ರಾತ್ರಿ ನಡೆದಂತಹ ವಿಚಾರಗಳನ್ನು ಇವತ್ತು ತಿಳಿಬೇಕು ಅಂದರೆ ನ್ಯೂಸ್ ಚಾನೆಲ್ಗಳು ಅದನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ. ಬಟ್ ಫ್ಯೂಚರಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರಗಳನ್ನು ಈ ರೀತಿ ನ್ಯೂಸ್ಗಳಲ್ಲಿ ಹಾಕೋದು ಎಷ್ಟು ಸರಿ? ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದು ಮಾತು, ನಮ್ಮ ದೇಶದ ಮಿಲಿಟರಿ ಮತ್ತು ದೇಶದಲ್ಲಿರುವಂತಹ ಅಸ್ತ್ರಗಳ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡಿ. ತಾವುಗಳು ನಮ್ಮ ರಾಷ್ಟ್ರಕ್ಕಾಗಿ ಮತ್ತು ರಾಷ್ಟ್ರದ ಭದ್ರತೆಯ ವಿಚಾರವನ್ನು ಎಲ್ಲರ ಮುಂದಿಡುತ್ತಿದ್ದೀರಾ ಅನ್ನೋದೇ ಅರ್ಥ. ಹೀಗಾಗಿ ನಮ್ಮಲ್ಲಿರುವಂತಹ ಅಸ್ತ್ರಗಳ ಬಗ್ಗೆ ಯಾರಿಗೂ ಕೂಡ ಡೌಟ್ಸ್ ಬೇಡ. ಯಾಕಂದರೆ ಪಾಕಿಸ್ತಾನವನ್ನು ಕುಟ್ಟಿ ಹುಡಿ ಮಾಡುವಂತಹ ತಾಕತ್ತು ಭಾರತದಲ್ಲಿ ಖಂಡಿತವಾಗಿಯೂ ಇದೆ. ಈ ಹಿಂದೆ ಕಂಪೇರ್ ಮಾಡಿದಾಗ ನಮ್ಮ ದೇಶದ ಭದ್ರತಾ ವಿಚಾರದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿದೆ. ಇದಷ್ಟೇ ನಾವುಗಳು ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ ಮತ್ತು ನಮ್ಮ ದೇಶಕ್ಕೆ ನಡೆಯುತ್ತಿರುವಂತಹ ಆಕ್ರಮಣದ ಬಗ್ಗೆ ಮಾಹಿತಿಯನ್ನು ನೀಡಬಹುದು. ಅದರ ಹೊರತಾಗಿ ಮುಂದೆ ಭಾರತದ ನಿಲುವು ಏನು ಅನ್ನೋದನ್ನು ದಯವಿಟ್ಟು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಸೇನೆ ನಮ್ಮಿಂದ ಕೇಳ್ತಾ ಇರುವಂತಹ ಒಂದೇ ಒಂದು ವಿಚಾರ ಅಂದರೆ ಇದನ್ನು ಮಾತ್ರ. ಹೀಗಾಗಿ ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆಯನ್ನು ಮಾಡಿ. ನಮ್ಮ ದೇಶದ ಒಳಗಿನ ಭದ್ರತೆಯ ವಿಚಾರ ನಮಗಂತೂ ಗೊತ್ತೇ ಇರಬೇಕು, ಆದರೆ ಅದನ್ನು ಪಬ್ಲಿಕ್ ಡೊಮೇನ್ಗಳಲ್ಲಿ ಹಾಕುವಂತಹ ನೀಚ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ನಮ್ಮ ದೇಶದ ಮಿಸೈಲ್ಗಳು ಯಾವ ರೀತಿ ಅಪ್ಗ್ರೇಡ್ ಆಗಿದೆ ಅನ್ನುವಂತಹ ಮಾಹಿತಿಗಳನ್ನು ನೀಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಕೂಡ ಒಂದು ರೀತಿಯಾಗಿ ದೇಶದ್ರೋಹದ ಕೆಲಸವೇ ಆಗುತ್ತೆ.
ನಮ್ಮ ದೇಶಕ್ಕೆ ನಮ್ಮ ಅಗತ್ಯತೆ ಇಂದು ಇದೆ. ನಾವು ಪ್ರಜ್ಞಾವಂತ ನಾಗರಿಕರಾಗಿ ವರ್ತಿಸೋದನ್ನ ಕಲಿಯೋಣ. ಹಾಗೇನೆ ಇನ್ನು ಮುಂದೆ ಸೈಬರ್ ವಂಚನೆಗಳು ಜಾಸ್ತಿ ಆಗುತ್ತೆ. ಕಾರಣ ಕೈಯಲ್ಲಿ ಆಗದಂತಹ ಫೇಕಿಸ್ತಾನ ಮುಂದೆ ಹಲವಾರು ಲಿಂಕ್ಗಳನ್ನ ನಿಮ್ಮ ವಾಟ್ಸಪ್ಗಳಲ್ಲಿ ಕಳುಹಿಸುವಂತಹ ಚಾನ್ಸಸ್ ಇದೆ. ಇದರ ಬಗ್ಗೆನೂ ಕೂಡ ಸ್ವಲ್ಪ ಜ್ಞಾನ ಇರಲಿ. ಪಾಸ್ವರ್ಡ್ಗಳನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಹಾಕಿಕೊಳ್ಳುವಂತಹ ಬುದ್ಧಿ ಇರಲಿ. ಕೈಯಲ್ಲಿ ಮೊಬೈಲ್ ಇದೆ ಅಂತ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಪ್ರದೇಶದ ಹತ್ತಿರ ಸೈನಿಕರು ಬಂದ್ರೆ ಅವರ ಮೂವ್ಮೆಂಟ್ಗಳನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಮ್ಮ ದೇಶದ ಭದ್ರತೆ ಮತ್ತು ನಮ್ಮ ದೇಶದ ಭದ್ರತೆಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇದನ್ನು ದಯವಿಟ್ಟು ಮರೆಯಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.